ಪಿಜ್ಜಾ ಬರ್ಗರ ಇಡ್ಲಿ ಸಾಂಬಾರ? ಇಡ್ಲಿ ಸಾಂಬಾರು. ಇಡ್ಲಿ ಸಾಂಬಾರು. ಇಡ್ಲಿ ಸಾಂಬಾರ್. ಇಡ್ಲಿ ಸಾಂಬಾರ್. ಇಡ್ಲಿ ಸಾಂಬಾರು. ಇಡ್ಲಿ ಎವ್ರಿ ಟೈಮ್. ನೋ ಬ್ರೈನರ್ ಇಡ್ಲಿ ಸಾಂಬಾರು. ಇಡ್ಲಿ ಸಾಂಬಾರು ಸೌತ್. ಇಡ್ಲಿ ಆಫ್ ಕೋರ್ಸ್ ಹೆಲ್ದಿ ಫುಡ್, ಹೋಮ್ ಫುಡ್. ಯಾವ್ದು ಹೆಲ್ದಿ ಫುಡ್ ಆ್ಯಕ್ಚುಲಿ? ಅಂದರೆ ಕಂಪೇರ್ ಮಾಡಿದರೆ ಇಡ್ಲಿ ಸಾಂಬಾರು ಬೆಸ್ಟ್ ಅಲ್ವಾ? ಇಡ್ಲಿ ಸಾಂಬಾರು. ಇಡ್ಲಿ ಸಾಂಬಾರು. ಇಡ್ಲಿ ಸಾಂಬಾರ್. ಇಡ್ಲಿ ಸಾಂಬಾರ್. ಇಡ್ಲಿ ಸಾಂಬಾರು. ಯಾಕೆ ಸರ್? ಇಡ್ಲಿ ಸಾಂಬಾರು ಆದರೆ ತುಂಬ ಜನ ಇಷ್ಟಪಡ್ತಾರೆ. ಹೆಲ್ದಿ ಫುಡ್, ಅದು ಹೆಲ್ದಿ ಫುಡ್. ಬಟ್ ಡಾಕ್ಟರ್ಸ್ ಅವ್ನು ಹೇಳೋದು ಸ್ವಲ್ಪ ಇಡ್ಲಿ ಸಾಂಬಾರು ತಿಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ಎರಡು. ಮಾರ್ನಿಂಗ್ ಇಡ್ಲಿ ಸಾಂಬಾರ್, ಈವ್ನಿಂಗ್ ಪಿಜ್ಜಾ ಬರ್ಗರ? ನೋ, ಮಾರ್ನಿಂಗ್ ಇಡ್ಲಿ ಸಾಂಬಾರ್. ಯಾ ಕರೆಕ್ಟ್. ಪಿಜ್ಜಾ ಬರ್ಗರ್ ಯಾ ನೈಟ್ ಆರ್ ಈವ್ನಿಂಗ್. ಬೆಳಗ್ಗೆ ಹೊತ್ತು ಮಾತ್ರ ಇಡ್ಲಿ ಸಾಂಬಾರು. ಇಡ್ಲಿ ಸಾಂಬಾರು. ಇನ್ನೇನು ಬರ್ಗರ್ ತಿಂತೀರಣ್ಣ, ಅದೇ ಟೀಗೆ ಎದ್ಕೊಂಡು ತಿಂದರೆ ಬೆಳಗ್ಗೆ ಎದ್ದು ಬಂದು ಅದನ್ನೇ ತಿಂತೀವಿ. ಅದು ಬರ್ಗರ್ ಇನ್ನೇನು ತಿನ್ನೋಕ್ಕಾಗುತ್ತೆ? ಅದೇ ನಮ್ಮ ಊಟ ಆದರೆ ಅಟ್ಲೀಸ್ಟ್ ಒನ್ ಟೈಮ್ ಊಟ ಹೊಟ್ಟೆ ತುಂಬನಾದರೂ ಊಟ ಮಾಡ್ಬೋದು. ಅದೇ ಇಡ್ಲಿ ಸಾಂಬಾರು. ಪಿಜ್ಜಾ ಬರ್ಗರ್ ಯಾಕೆ? ಏನೋ ಅದೊಂಥರ ಅಟ್ರಾಕ್ಟಿವ್ ಆಗಿರುತ್ತೆ. ಇಡ್ಲಿ ಸಾಂಬಾರು ಯಾವಾಗಲೂ ತಿಂತಾನೆ ಇರ್ತೀವಿ. ಪಿಜ್ಜಾ ಬರ್ಗರ್ ಅಂದರೆ ಯಾವಾಗವಾಗ ತಿಂತೀವಲ್ಲ, ಅದೊಂಥರ. ಟ್ರಕ್ಕಿಂಗ್ ಅಂತ ಆದಾಗ, ಟ್ರಿಪ್ ಅಂತ ಬಂದಾಗ ಹುಡುಗಿರು ಇರ್ಬೇಕಾ ಹುಡುಗರು ಇರ್ಬೇಕಾ? ಇಬ್ರು ಇರಬೇಕು. ಹುಡುಗರು ಇದ್ರೇನೆ ಬೆಟ್ರು, ಯಾಕೆಂದ್ರೆ ಆರಾಮಾಗಿ ಇರ್ಬೇಕು. ಮಜಾ ಹುಡುಗಿರಿ ಇರಬೇಕು. ಬೆಸ್ಟು. ಇಬ್ರು ಇದ್ರೆ ಬೆಸ್ಟ್. ಎಂಟರ್ಟೈನ್ಮೆಂಟ್ ಇರುತ್ತೆ. ಓಕೆ, ಡನ್. ಇಬ್ರು, ಬಟ್ ಗರ್ಲ್ಸ್ ಜಾಸ್ತಿ ಇದ್ರೆ ಮಸ್ತು. ಇಬ್ರು ಕಾಂಬಿನೇಷನ್ ಇದ್ರೇನೆ ಬೆಸ್ಟ್. ಯಾ ಕಾಂಬಿನೇಷನ್ ಏನಾಗಿದೆ. ಓಕೆ, ಹುಡುಗರು. ಹುಡುಗರೇ ಸರ್ ಅಲ್ಲಿ ಅನ್ಕಂಫರ್ಟಬಲ್ ಫೀಲ್ ಆಗಬಾರ್ದಲ್ಲ. ಮಲಗಕ್ಕಾಗಲ್ಲ ಅಂತ. ಹಾಗಾದ್ರೆ ನಿಮ್ಮ ಮನೆಯಲ್ಲಿ ನೀವು ಹೇಳಿರೋಂಥ ದೊಡ್ಡ ಸುಳ್ಳು ಯಾವುದು? ನಾನು ಹೇಳಿದ ದೊಡ್ಡ ಸುಳ್ಳ, ಒಂದು ಯಾವುದೋ ಸ್ಕಾಲರ್ಶಿಪ್ ಬಂದಿತ್ತು, ಅದನ್ನ ಎಲ್ಲ ಕಷ್ಟ. ಮನೇಲಿ ಕಾಮನ್ನ ಕಾಲೇಜ್ ಟೈಮಲ್ಲಿ ಗೊತ್ತಲ್ಲ, ಎಕ್ಸಾಮ್ ಫೀಸ್ 1000 ಇದ್ರೆ 2000 ಹೇಳೋದು, 2000 ಇದ್ರೆ 3000 ಹೇಳೋದು, ಇಸ್ಕೊಂಡು ಎಲ್ಲಿಗಾರು ಟ್ರಿಪ್ಪಿಗೆ ಹೋಗೋದು. ಇದೇ ಮೇನ್ ಎಕ್ಸಾಮ್ ಕಾಲೇಜ್ ಟೈಮಲ್ಲಿ, ಇದೇ ಮೇನ್ ದುಡ್ಡು ಸುಳ್ಳು. ಈಗ ಇನ್ನೇನು ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ದುಡ್ಡು ಅಂತೂ ಕೇಳಂಗಿಲ್ಲ, ಅವರು ದುಡ್ಡು ಕೊಡಲ್ಲ, ನಮ್ಮದು ಕೇಳಲ್ಲ. ಏನು ಖರ್ಚಾಯ್ತು ಅಂದರೆ ಸಂಬಳ ಕಡಿಮೆನೇ ಹೇಳ್ಬೇಕು, ಅವರಿಗೆ ಕಡಿಮೆನೇ ಬಂತು ಖಾಲಿ ಆಯಿತು ಅಂತ ಹೇಳ್ಬೇಕಷ್ಟೇ. ಓಕೆ, ನೀವು ಮನೇಲಿ ದೊಡ್ಡ ಸುಳ್ಳು? ದೊಡ್ಡ ಸುಳ್ಳು ಅಂದರೆ ಏನಿಲ್ಲ. ಇವಾಗ ಕಾಲೇಜ್ ಆಗಿದ ತಕ್ಷಣ ಒಂದು 8 ಗಂಟೆ ಆಗೈತೆ ಮನೆಗೆ ಬರೋದು, ಹಾಸ್ಟ್ಲಿಗೆ ಬರೋದು. ಓಕೆ, ಅದು ಮನೇಲಿ ನೀವು ಸಾಮಾನ್ಯ ಸುಳ್ಳು ಹೇಳಲ್ಲ ಹಾಗಾದ್ರೆ? ಸುಳ್ಳು ಅಂದರೆ ನಾರ್ಮಲಾಗಿ ಏನಾದರೂ ಕಾಸು ಬೇಕಾದಾಗ ಏನು ಹೇಳ್ತೀರಾ? ಎಕ್ಸಾಮ್ ಟೈಮಲ್ಲಿ ಎಕ್ಸಾಮ್ ಫೀಸ್ ಅಲ್ಲ, ನೀವು ಹೇಳೋದ್ರಿಂದ ಪಾಪ ಸುಮಾರು ಜನಕ್ಕೆ ಹೆಲ್ಪ್ ಆಗುತ್ತಲ್ಲಿ. ಹೇಳ್ದು ಲ್ಯಾಬ್ ಫೀಸು, ಲ್ಯಾಬಿಗೆಲ್ಲ ಏನು ಎಂಟ್ರಿ ಫೀಸ್ ಇರಲ್ಲ, ಏನು ಇರಲ್ಲ. ರೆಕಾರ್ಡ್ ಅವರಾಗಿ ಪ್ರೊವೈಡ್ ಮಾಡಿದ್ರೆ ನಾವು ರೆಕಾರ್ಡಿಗೆ ಎಕ್ಸ್ಟ್ರಾ ದುಡ್ಡು, ಈ ಥರ ಕಾಮನ್ ಆಗಿ. ರೆಕಾರ್ಡ್ 40 ಇದ್ರೆ 70 ರೂಪಾಯಿ ಅಂತೀವಿ. 30 ಕಾಲೇಜಲ್ಲಿ ಈಗ ಸುಮ್ಮನೆ ಹೇಳಿದ್ರೆ ದುಡ್ಡು ಕೊಡಲ್ಲ ಯಾರು, ಯಾಕಂದ್ರೆ ಹಾಳಾಗಿ ಹೋಗ್ತೀವಿ ಅಂತ ಹೇಳಿ ಆ ಥರ ಎಲ್ಲ ಕಾಮನ್ ಆಗಿ ಅಷ್ಟೇ. ಈಗ ಕ್ಲಾಸ್ ಇದೆ, ಹಂಗೆ ಹೋಗಿ ಬರ್ತೀನಿ ಕ್ಲಾಸಿಗೆ. ಎಲ್ಲಿ ಹೋಗಿದ್ರಿ ಕ್ಲಾಸ್ ಇದೆ ಅಂತ ಹೇಳ್ಬಿಟ್ಟು? ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿ. ಅಂದರೆ ಅದು ಬೆಸ್ಟಿ ಜೊತೆಗ ಅಥವಾ ಹೆಂಗೆ? ಗ್ರೂಪ್ ಗ್ಯಾಂಗ್ಸ್ ಹೋಗ್ತಾ ಇರ್ತಾರೆ. ಓಕೆ, ಡನ್. ಬೇರೆ ಕೆಲಸ ಪ್ರಮೋಷನ್ ಸಿಕ್ಕಿದಾಗ ಇನ್ನೂ ಸಿಕ್ಕಿಲ್ಲ ಅಂತ ಹೇಳಿರೋದು, ನನಗೆ ಅದು ಎಕ್ಸ್ಟ್ರಾ ದುಡ್ಡಿರಲಿ ಅಂತ. ನಾನು ವೆಜಿಟೇರಿಯನು, ಸೊ ಬಿರಿಯಾನಿ ತಿಂದಿರೋದು ಹೇಳಿಲ್ಲ. ಸ್ಯಾಲ್ರಿ ಪ್ಯಾಕೇಜ್ನ ಆ್ಯಸ್ ಇಟ್ ಈಸ್ ಹೇಳಿಲ್ಲ. ಆಕ್ಸಿಡೆಂಟ್ ಮಾಡಿ ಗಾಡಿ ಹಂಗೆ ಇಟ್ಬಿಟ್ಟೆ. ಸ್ಟಿಕ್ಕರ್ ಎಲ್ಲ ಹಾಕ್ಸಿ ನಾನಲ್ಲ ಅಂತ ಇಟ್ಬಿಟ್ಟೆ. ಓಕೆ, ಪಾಸ್. ನಂದು ಆಗೋಯ್ತು ಅಷ್ಟೇ. ಅಂಥ ಸೀಕ್ರೆಟ್ ಅಂತ ಏನಿಲ್ಲ, ಒಂದೊಂದು ಇರ್ತವೆ, ಹೇಳೋಕ್ಕಾಗಲ್ಲ ಅಷ್ಟೇ. ಫ್ರೆಂಡ್ಸ್ ಹತ್ರ ಹೇಳ್ಕೊಂಡು ಶೇರ್ ಮಾಡ್ಕೊತೀವಿ ಅಷ್ಟೇ. ನಾನು ಸುಳ್ಳು ಯಾವುದು ಹೇಳಲ್ಲ, ಇದ್ದಿದ್ದೇ ಹೇಳ್ಬಿಡ್ತೀನಿ ನಾನು ಅವ್ರ ಹತ್ರ. ಎಲ್ಲಾದರೂ ಹೋಗಬೇಕು ಅಂದರೆ ಕೇಳ್ಬಿಟ್ಟೆ ಹೋಗ್ತೀನಿ ಅವ್ರ ಹತ್ರ. ನಾನು ಸುಳ್ಳು ಯಾವುದು ಹೇಳಿಲ್ಲ. ನಾನು ಹೇಳಿದ್ರು ಈಗ ಹೇಳ್ಬಿಟ್ಟೆ ಹೋಗ್ತೀನಿ, ಹಿಂಗೆ ಮಾಡ್ತಾ ಇದ್ದೀನಿ, ಈ ಥರ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೋಗ್ತೀನಿ. ಮೇಡಮ್, ನೀವು ಸರ್ಗೆ ಯಾವ ವಿಷಯದಲ್ಲಿ ಸುಳ್ಳು ಹೇಳ್ತೀರಾ? ದುಡ್ಡಿನ ವಿಷಯಲ್ಲಿ ಹೇಳ್ತೀನಿ ಸುಳ್ಳು. ಸೇವಿಂಗ್ಸ್ ಮಾಡೋಕೆ? ಹೌದು. ಸ್ಯಾಲ್ರಿ ಬಂದಿದ್ರು ಬಂದಿಲ್ಲ ಅಂದ್ಬಿಡ್ತೀನಿ ನಾನು. ಸರ್ ನೋಡಿದ್ರಾ? ಇವತ್ತು ರಿವೀಲ್ ಆಗಿದೆ ಆ್ಯಕ್ಚುಲಿ. ಇವಾಗ ಗೊತ್ತಾಗ್ಬಿಡ್ತಲ್ಲ, ಮತ್ತೆ ಏನು ಮಾಡ್ತೀರಿ ಈಗ? ಇಟ್ಸ್ ಓಕೆ, ಏನು ಮಾಡೋಕ್ಕಾಗುತ್ತೆ. ಓಕೆ ಮ್ಯಾಮ್, ನಿಮಗೆ ಮದುವೆಗೆ ಎಷ್ಟು ವರ್ಷ ಆಗಿದೆ ಮ್ಯಾಮ್? 16 ಇಯರ್ಸ್ ಆಗಿದೆ. 16 ಇಯರ್ಸ್ ಆಗಿದೆ. ಯಾವುದಿಲ್ಲ, ಆಲ್ಮೋಸ್ಟ್ ಎಲ್ಲ ನಿಜಾನೇ ಹೇಳ್ತೀನಿ. ಸರ್ ತುಂಬ ಸುಳ್ಳು ಮುಚ್ಚಿಕ್ಬಿಟ್ಟಿದ್ದೀನಿ, ಅದು ಅನುಮಾನನೇ ಬೇಡ. ಅದು ಯಾವ್ದೊಂದು ಹೇಳ್ಬೋದಾ ಸರ್ ನಿಮಗೆ? ಆ ಥರ ಹೇಳ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಸರ್. ಲಾಕ್ ಹಾಕ್ಬಿಡ್ತೀನಿ ಮನೇಲಿ ಅಂತಿದ್ದಾರೆ ಆ್ಯಕ್ಚುಲಿ ಅವರು. ಓಕೆ, ತುಂಬ ಸುಳ್ಳುಗಳಂದರೆ ಈ ನೈಟು ನಾವು ಸ್ವಲ್ಪ ಒಂದೊಂದ್ಸತಿ ಹೋಗೋದು ಲೇಟ್ ಅಲ್ವಾ, ಏನೋ ಎಲ್ಲಿದೆಯಪ್ಪ ಅಂದಾಗ ಇಲ್ಲಿ ಯಾವುದೋ ಒಂದು ಕೆಲಸದ ಮೇಲೆ ಇರ್ತೀವಿ ಅಂತೀವಿ, ನೋಡಿದ್ರೆ ಬೇರೆ ಕಡೆ ಇರ್ತೀವಿ, ಆ ಥರ.
ಆಲ್ಮೋಸ್ಟ್ ಎಲ್ಲ ಗೊತ್ತು, ನನ್ನ ಹಸ್ಬೆಂಡ್ಗಂತೂ ಎಲ್ಲ ಗೊತ್ತಿರುತ್ತೆ. ಅಪ್ಪ ಅಮ್ಮಂಗೆ ಮೊದಲು ಮದುವೆ ಆಗಕ್ಕೆ ಮುಂಚೆ ಲವ್ ಮಾಡ್ತಾ ಇದ್ದಿದ್ದು ಮುಚ್ಚಿಟ್ಟಿದ್ದು ಅಷ್ಟೇ. ಸೊ ಆಮೇಲೆ ಅವ್ರಿಗೂ ರಿವೀಲ್ ಮಾಡಿ ಮದುವೆ ಆಗಿದ್ದು. ನಿಮ್ಮ ಯಜಮಾನರಿಗೆನ ನೀವು ಇವತ್ತರೆಗೂ ಮುಚ್ಚಿಕ್ಕಿರೋ ಸುಳ್ಳು ಯಾವುದು? ಅಂದರೆ ಒಂದೊಂದ್ಸರಿ ಏನು ಹೇಳೋದು, ನಾರ್ಮಲ್ ಲೈಕ್ ಇಷ್ಟು ಸ್ಪೆಂಡ್ ಮಾಡಿರೋದು ಬಿಟ್ಟು ಇಷ್ಟು ಸ್ಪೆಂಡ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಡಿಮೆ ಅಮೌಂಟ್ ಹೇಳೋದು, ಬಜೆಟ್ ಸೇವಿಂಗ್ ಅದರಲ್ಲಿ ಹೇಳಿ. ಆ ಥರ ಅಷ್ಟೇ. ಯಾವುದೂ ಇಲ್ಲ ಬಿಡಿ, ನಿಜ ಯಾವುದೂ ಇಲ್ಲ. ಅಪ್ಪ ಅಂತ ಬಂದಾಗ ಓಪನ್ ಆಗಿ ಹೇಳ್ಕೊಬಿಡ್ತೀನಿ, ಏನೇ ಇದ್ರು ನಿಜನೇ ಹೇಳ್ತೀನಿ ಅಪ್ಪ ಅಂತ ಬಂದರೆ. ಇಲ್ಲ, ಅವ್ರು ತುಂಬ ಸ್ಟ್ರಾಂಗ್ ಆಗಿ ಹೇಳ್ತಿದ್ದಾರೆ. ನಿಜ, ಅವ್ರು ಏನು ಹೇಳಿ ಸುಳ್ಳು ಹೇಳಲ್ಲ ಆ್ಯಕ್ಚುಲಿ. ಇಲ್ಲ, ಸುಳ್ಳು ಹೇಳಲ್ಲ ಅವರು, ನಾನು ಅದನ್ನೇ ಹೇಳ್ತಿರೋದು ಆ್ಯಕ್ಚುಲಿ. ಸುಳ್ಳು ಹೇಳಲ್ಲ ಆ್ಯಕ್ಚುಲಿ ಅವರು. ಎಷ್ಟೊಂದಿದೆ. ಏನಾದರೂ ಹೊಡೆದಾಕಿರ್ತೀವಿ ಅಥವಾ ಅವ್ರದ್ದು ಏನಾದರೂ ಹಾಳು ಮಾಡಿರ್ತೀವಿ, ಅದನ್ನು ಮುಚ್ಚಿಟ್ಟಿರ್ತೀವಿ. ಗೊತ್ತೇ ಇಲ್ಲ ಮನೆಗೆ, ಈ ವಿಷಯನೇ ಗೊತ್ತಿಲ್ಲ. ಇಲ್ಲ ಇಲ್ಲ, ಅದೆಲ್ಲ ಪ್ರಾಬ್ಲಮ್ ಇಲ್ಲ. ಏನು ಮ್ಯಾಕ್ಸಿಮಮ್ ಇನ್ನೇನು ಟ್ರಿಪ್ ಹೋಗೋದೆ, ಅದು ಪಪ್ಪಾಗೆ ಗೊತ್ತಿರುತ್ತೆ, ಅಮ್ಮ ಹತ್ರ ಅಷ್ಟೇ. ಟ್ರಿಪ್ ಹೋಗೋದೇ ಮುಚ್ಚಿಡೋದು ಮನೇಲಿ, ಅದೇ ದೊಡ್ಡ ವಿಷಯ. ಇನ್ಯಾವುದು ಮುಚ್ಚಕ್ಕಿಲ್ಲ ಮನೇಲಿ. ಕ್ವಶನ್ ರಾಂಗ್ ಆಗಿ ಕೇಳಿಲ್ಲ ನಾನು ಆ್ಯಕ್ಚುಲಿ. ಸಿಚುವೇಶನ್ ರಾಂಗ್ ಆಗಿದೆ ಆ್ಯಕ್ಚುಲಿ. ಈಗ ಏನಿರ್ಬೋದು ಯಾರಿಗೆ ಹೇಳ್ಬಿಡಿ, ಮತ್ತೆ ಹೇಳ್ಬಿಡಿ ಕ್ಯಾಮ್ರಾಗೆ. ಬಂಕ್ ಮಾಡಿದ್ದೀನಿ, ಮೇ ಬಿ ಚಿತ್ತಕ್ಕೆ ಬಂಕ್ ಮಾಡಿದ್ದೀನಿ, ಕಾಲೇಜ್ ಬಂಕ್ ಮಾಡಿದ್ದೀನಿ. ಓಕೆ, ಸೊ ಕಾಲೇಜ್ ಬಂಕ್ ಮಾಡಿರೋದು ಮನೇಲಿ ಹೇಳಿಲ್ಲ ಹಾಗಾದ್ರೆ. ಸೊ ಅದನ್ನ ಮತ್ತೆ ಮುಚ್ಚಕ್ಕಿಲ್ಲ ಇದೆ. ಯಾವುದು? ಲಾಂಗ್ ಡ್ರೈವ್ ಹೋಗಿ ಯಾವತ್ತು? ನೆನಪಿಲ್ಲ. ಓಕೆ, ನೀವು? ನಾವು ಕಾಲೇಜಲ್ಲಿ ಬಂಕ್ ಹಾಕಿದಾಗ ಇದುವರೆಗೂ ನಮ್ಮ ಮನೇಲಿ ಗೊತ್ತಿಲ್ಲ. ಓಕೆ, ನೀವು ಆಫೀಸಲ್ಲಿ ರಜಾ ಬೇಕು ಅಂದಾಗ ನೀವು ಫಸ್ಟ್ ಹೇಳೋ ಸುಳ್ಳು ಯಾವುದು? ಫಸ್ಟ್ ಹೇಳೋ ಸುಳ್ಳ ಹುಷಾರಿಲ್ಲ, ಸಾಯಿಸಿಲ್ಲ, ಬಟ್ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ದೀನಿ. ಯಾರು ಬೇಡವ್ರ ಮನೆಗೆ ಹೋದ್ಮೇಲೆ ಮತ್ತೆ ಅವ್ರು ನೋಡ್ಕೊತಾರೆ ಅಂತ ಭಯ ಆಗ್ತಿದೆ ಆ್ಯಕ್ಚುಲಿ. ನಾನು ಹಂಗೆ ನೋಡಿದ್ರೆ ನಾನು ರಜೆನೇ ಹಾಕಿಲ್ಲ. ಊರಿಗೆ ಹೋಗ್ಬೇಕು ಅಂದಾಗ ಮಾತ್ರ ರಜೆ ಹಾಕೊಂಡು ಹೋಗೋದು. ಬೆಸ್ಟ್ ಎಂಪ್ಲಾಯ್ ಆಫ್ ದ ಇಯರ್ ಇವ್ರಿಗೆ ಕೊಡ್ಬೇಕು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಮುಚ್ಚಿರೋ ಸುಳ್ಳು ಅಂದರೆ ಜಾಸ್ತಿ ನಾವು ಬೆಳಗ್ಗೆ ಹೇಳೋದು, ಸೀದಾ ಈ ಕಡೆ ಸ್ನೇಹಿತರ ಜೊತೆಲೇ ಬಿದ್ದುಬಿಡ್ತೀವಿ. ಕಾಫಿ ಕುಡಿಯೋದು, ಮಾತಾಡೋದು, ಆಟೆ ಹೊಡೆಯೋದು ಇದೆ ಅಲ್ಲ. ಅವರು ಫೋನ್ ಮಾಡ್ತಾ ಇರ್ತಾರೆ, ಊಟಕ್ಕೆ ಬನ್ನಿ, ಅದಕ್ಕೆ ಬನ್ನಿ, ಹಬ್ಬದ ದಿವಸ ಹೋಗಬೇಡಿ ಅಂತಾರೆ. ನಮ್ಮ ಕಾಲಲ್ಲಿ ಚಕ್ರ ಇದೆ, ನಾವು ಒಂದು ನಿಮಿಷನೂ ಇರೋಲ್ಲ ಮನೆಯಲ್ಲಿ. ಅದೇ ಒಂದು ವಿಶೇಷ. ಒಂದು ಟೈಮಲ್ಲಿ ಹಿಡಿದು ಕಟ್ಟಾಕ್ಬೇಕು ನಮ್ಮನ್ನು. ಆ ಥರ ನಾವು ಭಾಳ ಜಾಲಿಯಾಗಿದ್ದೀವಿ. 100 ರೂಪಾಯಿ ಇದ್ದರೆ 90 ರೂಪಾಯಿ ಖರ್ಚಾಗಿ, 100 ರೂಪಾಯಿ ಇದ್ದರೆ 10,000 ರೂಪಾಯಿದ್ದು ಎಂಜಾಯ್ ಮಾಡ್ತೀವಿ, ಖುಷಿಯಿಂದ ಇರ್ತೀವಿ. ಎಲ್ಲರೂ ಹಾಗೆ ಇರಬೇಕು ಅನ್ನೋದು ನಮ್ಮ ಆಸೆ. ನೀವು ಆಫೀಸಲ್ಲಿ ರಜೆ ಹಾಕಬೇಕು ಅಂತ ಹೇಳಿದಾಗ ಫಸ್ಟ್ ಹೇಳೋ ಸುಳ್ಳು ಯಾವುದು? ಹುಷಾರಿಲ್ಲ, ತಲೆನೋವು ಬರ್ತದೆ ಫುಲ್ಲು. ಹುಷಾರಿಲ್ಲ. ಓಕೆ, ಸೊ ಮೋಸ್ಟ್ಲಿ ಎಲ್ಲರೂ ವರ್ಕ್ ಮಾಡ್ತಿದ್ದೀರಿ ಈಗ. ಓಕೆ, ಸೊ ನೀವು ಕೆಲಸದಲ್ಲಿ ರಜೆ ಹಾಕಬೇಕು ಅಂತಂದಾಗ ಹೇಳಿರೋ ಕಾಮನ್ ಸುಳ್ಳು ಯಾವುದು? ನಾನು ಯಾವತ್ತೂ ಸುಳ್ಳು ಹೇಳಿಲ್ಲ. ಕೆಲಸದಲ್ಲಿ ರಜೆ ಹಾಕಿದಾಗ ಎಲ್ಲ ನಿಜ ಹೇಳ್ಬಿಟ್ಟೆ ರಜೆ ಹಾಕೊಂಡಿದ್ದೀನಿ. ಬಿಕಾಸ್ ನಾನು ರಜಾನೇ ತಗೊಳ್ಳಲ್ಲ ಫಸ್ಟ್ ಆಫ್ ಆಲ್. ಬೆಸ್ಟ್ ಎಂಪ್ಲಾಯ್ ಆಫ್ ದ ಇಯರ್. ರಜಾ ಬೇಕು ಅಂದಾಗ ಅವರೇ ಕೊಟ್ಬಿಡ್ತಾರೆ ಕೇಳಿದ ತಕ್ಷಣ. ಯಾವತ್ತೂ ತಗೊಳ್ಳಲ್ಲ, ಅದಕ್ಕೋಸ್ಕರ. ಲೀವ್ ಬ್ಯಾಲೆನ್ಸ್ ಇದೆ, ಏನಕ್ಕೆ ಸುಳ್ಳು ಹೇಳಿ ನಾನು? ಆ್ಯಕ್ಚುಲಿ ಎಲ್ಲ ಥರ ಸುಳ್ಳು ಹೇಳಿರ್ತೀವಿ. ಒಂದೊಂದು ಟೈಮ್ ಏನೋ ಜಾಸ್ತಿ ಏನೋ ಇದಾಕೊಬೇಕು ಅಂತ ಹೇಳಿದ್ರೆ ಅಪ್ಪಗೆ ಹುಷಾರಿಲ್ಲ, ಅಮ್ಮಗೆ ಹುಷಾರಿಲ್ಲ, ಇಲ್ಲ ಯಾರೋ ತೀರೋಗಿದ್ದಾರೆ. ಯಾರನ್ನು ಸಾಯಿಸಿದ್ದೀರ ಬ್ರೋ ಇದರಲ್ಲಿ? ಎಲ್ಲರನ್ನೂ ಸಾಯಿಸಿದ್ವಿ. ಅಜ್ಜಿ ತಾತ ಎಲ್ಲ ಫಸ್ಟ್ ಆಲ್ರೆಡಿ ಹೋಗಿದ್ದಾರೆ. ಫಸ್ಟ್ ನಾವೇ ಸಾಯಿಸಿದ್ವಿ. ಆಗಲಿ ಸಾಯಿಸಿದ್ದಾರೆ. ಹೇಳಲೇಬೇಕಾ, ನಿಜ ಹೇಳಬೇಕಾ? ಆ್ಯಕ್ಚುಲಿ ನನಗೆ ಇವರಿಲ್ಲ, ಮಾಮ ಇಲ್ಲ, ಅವ್ರು ತೀರೋದ್ರು ಅಂತ ಅವ್ರನ್ನ ತೀರಿಸ್ಬಿಟ್ಟು ರಜೆ ಹಾಕೋದು ನಾನು. ಸರ್ ನೀವು? ನಾವೇನೋ ಎಮರ್ಜೆನ್ಸಿ ಇದ್ದಕ್ಕೆ ಮಾಡ್ತಾರೆ, ರಜೆ ಹಾಕ್ತೀವಿ ನಾವು. ಓಕೆ, ಸುಳ್ಳು ಹೇಳೋದು. ಓಕೆ, ಹುಷಾರಿಲ್ಲ, ಏನು ಹುಷಾರು ಅಂತ ಹೇಳ್ತಾರೆ? ನಾರ್ಮಲ್ ಲೈಕ್ ಹೆಡೇಕ್, ಇಲ್ಲ ಅಂದರೆ ಸ್ಟಮಕ್ ಅಪ್ಸೆಟ್. ಬೇಗ ಬರಬೇಕು ಅಂತ ಹೇಳೋದು. ಏನು ಪೀಪಲ್ಸ್ ಇದ್ರು ಪೀಪಲ್ಸ್ ಇಲ್ಲ ಅಂತ ಹೇಳೋದು. ಅಂದರೆ ಅಂಗಡಿಗೆ ವಾಕಿಂಗ್ಸ್ ಬರ್ತಾ ಇದ್ರೆ ವಾಕಿಂಗ್ಸ್ ಇಲ್ಲ ಅಂತ ಹೇಳೋದು. ಅದೇ ಅಲ್ವಾ? ಸಿಗಾಕೊಂಡ್ರೆ ಆ್ಯಕ್ಚುಲಿ. ಎಲ್ಲಿ ವರ್ಕ್ ಮಾಡಿದ್ರೆ ಖುಷಿ ಅಂತ ಆ್ಯಕ್ಚುಲಿ. ಮೆಕ್ಡೊನಾಲ್ಡ್ಸ್ ಜಯನಗರ ಬ್ರಾಂಚ್. ಒಳಗಡೆ ಇಲ್ಲಿ ಮ್ಯಾನೇಜರ್ಸ್ ಇರ್ತಾರಲ್ಲ, ಪೀಪಲ್ಸ್ ಇದ್ರು ವರ್ಕ್ ಮಾಡೋಕ್ಕೆ, ಅವರು ಪೀಪಲ್ಸ್ ಇಲ್ಲ ಬೇಗ ಬನ್ನಿ ಅಂತ ಕರ್ಸ್ಕೊಳ್ಳೋದು ನಮ್ಮನ್ನ. ಪಿ ಜಿಲಿ ಇದೀವಿ ಅನ್ನೋದು ಒಂದು ರೀಸನ್, ಕರೆದ ತಕ್ಷಣ ಬರ್ತೀವಿ ಅಂತ. ಹಾಂ, ಸಿಕ್ಲೇವು. ಓಕೆ, ಏನು ನಮ್ಮ ತಾತನ ಸಾಯಿಸ್ತಿರ್ತೀನಿ ಅವಾಗ ಅಷ್ಟೇ. ಓಕೆ, ನೀವು ಯಾರು ಸಾಯಿಸ್ತೀರ ಆ್ಯಕ್ಚುಲಿ? ನಾನು ಕೆಲಸಕ್ಕೆ ಹೋಗ್ತಾ ಇರಲ್ಲ. ಓಕೆ, ಅಂದರೆ ಈಗ ಸ್ಟಡೀಸ್ ಕಂಪ್ಲೀಟ್ ಆಗಿದೆ ನಿಮ್ದು ಆ್ಯಕ್ಚುಲಿ. ಓಕೆ, ಹಾಗಾದರೆ ಈಸಿಯೆಸ್ಟ್ ಹುಷಾರಿಲ್ಲ ಅಂದಾನೆ.
ಅಪ್ರೂವಲ್ ಆಗುತ್ತೆ ನಿಮ್ಗೆ ಅಷ್ಟೇ? ಹಾಂ. ಸೊ ನಿಮಗೆ ಬ್ಯಾಚುಲರ್ ಲೈಫ್ ಕಾಲೇಜ್ ಲೈಫ್ ಬೆಸ್ಟ್ ಆಯಿತು ಮ್ಯಾರೇಜ್ ಲೈಫ್ ಚೆನ್ನಾಗಿದೆಯಾ? ಮನೆಗೂ ಹೋಗಬೇಕು ನಾನು, ಮನೆಗೆ ಹೋಗಬೇಕು, ಅಲ್ಲೋ ಇದು ಮಾಡ್ತಾರೆ. ಸರ್ ನೀವು ಹೇಳಿ ಸರ್, ಮ್ಯಾರೇಜ್ ಲೈಫ್ ಚೆನ್ನಾಗಿತ್ತಾ ಇಲ್ಲ ನಿಮಗೆ ಮುಂಚೆ ಕಾಲೇಜ್ ಲೈಫ್ ಅಥವಾ ಬ್ಯಾಚುಲರ್ ಲೈಫ್ ಚೆನ್ನಾಗಿದೆ? ನನಗೆ ಮೊದಲೇ ಕಾಲೇಜ್ ಡೇಸು ಚೆನ್ನಾಗಿತ್ತು ನನಗೆ. ಓಕೆ, ಅದೇ ಚೆನ್ನಾಗಿತ್ತು ಅಂತ ಹೇಳಿ. ಅದೇ ಚೆನ್ನಾಗಿತ್ತು. ಈಗ ನೀವು ಬನ್ನಿ ಮನೆಗೆ. ಸರ್ ಲಾಕೋದ್ರ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿಮ್ಮ ಕ್ವಶನ್ಸ್ಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಮ್ಯಾರೇಜ್ ಲೈಫ್ ಚೆನ್ನಾಗಿದೆ. ಓಕೆ, ಏನು ರೀಸನ್ ಸರ್? ಏನು ರೀಸನು? ಮದುವೆ ಆದರೆ ಹೆಂಡತಿ ಮಕ್ಕಳು ಇರ್ತಾರೆ, ಮೊಮ್ಮಕ್ಕಳು, ಭಾಳ ಆರಾಮಾಗಿ ಇಂಥ ಹಬ್ಬದಲ್ಲೆಲ್ಲ ಭಾಳ ಖುಷಿಯಾಗಿ ಇರ್ಬೋದು ಒಂದು. ಮತ್ತು ಏನು ಗೊತ್ತಾ, ಮ್ಯಾರೇಜ್ನಲ್ಲಿ ಹೋಟ್ಲಲ್ಲಿ ಎಷ್ಟು ದಿನ ತಿಂತೀರಿ? ಏನು ಸೋಡಾ ಪಾಡ ಹಾಕಿ ರುಚಿ ಬರೋಂಗೆ ಯಾವುದ್ಯಾವುದೋ ಹಾಕಿ ಆರೋಗ್ಯ ಕೆಡಿಸ್ಕೊಂಡು ಎಲ್ಲ ಹಾಳಾಗೋ ಬದಲು ಮನೆಯಲ್ಲಿ ನೆಮ್ಮದಿಲಿ ಒಂದು ಪಾಯಸ ಒಳ್ಳೆ ಹೋಳಿಗೆ ಗಿಳಿಗೆ ಮಾಡ್ತಾರೆ, ತಿಂದು ಹಬ್ಬದ ವಾತಾವರಣ ಅಂದರೆ ಹಳ್ಳಿ ಕಡೆ ಹೋಗಬೇಕು, ಚೆನ್ನಾಗಿರ್ತದೆ. ಆದರೂ ಸಿಟಿಲಿ ಪರವಾಗಿಲ್ಲ, ಗುಂಪಿರ್ತದೆ, 4 ಜನರಿಗೆ ಅವರು ಇವರು ನಮ್ಮ ಸ್ನೇಹಿತರಿಗೆಲ್ಲ ಸ್ವೀಟ್ ಗಿಟ್ ಕೊಟ್ಟು, ಮುಸ್ಲಿಮಾನ್ ಬಾಂಧವರು, ಕ್ರಿಶ್ಚಿಯನ್ಸು, ಬೇರೆಯವರು ಹಬ್ಬ ಮಾಡದಿದ್ದವರಿಗೆ ಸ್ವೀಟ್ ಹಂಚ್ತೀವಿ, ಒಂದು 1/4 kg. ಕಾಲೇಜು ಸ್ಕೂಲ್ ಲೈಫು ತುಂಬ ಇಷ್ಟಪಡೋ ಅಂಥದ್ದೇ. ಅದು ಚೆನ್ನಾಗಿತ್ತು. ಮದುವೆ ಆದಮೇಲೆ ಒಂದು ಕಟ್ಪಾಡಲ್ಲಿ ಇರ್ತೀವಿ. ಎಷ್ಟೊತ್ತು 10 ಗಂಟೆ ಆಗಿದ ತಕ್ಷಣ ಫೋನ್ ಬರುತ್ತೆ ಮನೆಯಿಂದ. ನಾವು ಸುಳ್ಳುಗಳು ಹೇಳೋಕ್ಕೋಗಲ್ಲ, ಇಂಥ ಕಡೆ ಇದ್ದೀನಿ, ಯಾರನ್ನ ಫ್ರೆಂಡ್ ವೆಯ್ಟ್ ಮಾಡ್ತಾ ಇದ್ದೀನಿ, ಬರ್ತೀನಮ್ಮ ಬೇಗ ಅಷ್ಟೇ ಹೇಳ್ತೀವಿ. ಒಂದು ಕಟ್ಪಾಡಲ್ಲಿ ಇರ್ತೀವಿ. ಅವಾಗೆಲ್ಲ 1 ಗಂಟೆ 2 ಗಂಟೆ ಮನೆಗೆ ಹೋಗ್ತಾಯಿದ್ವಿ, ಫಿಲಮ್ಗೆಲ್ಲ ಹೋಗ್ಬಿಟ್ಟು. ಮನೇಲಿ ಅಪ್ಪ ಅಮ್ಮನಿಗೆ ಏನೋ ಹೇಳ್ಕೊಳ್ಳೋದು. ಅಂಗಡಿ ವ್ಯಾಪಾರ ಮಾಡೋರೆ ನಾವು, ಮಳೆ ಬಂತು ಕ್ಲೋಸ್ ಮಾಡಬೇಕು, ಕರೆಂಟ್ ಏನೋ ಪ್ರಾಬ್ಲಮ್ ಆಗಿತ್ತು, ಅಂಗಡಿಲ್ಲ ರೆಡಿ ಮಾಡಿ ಬಂದ್ವಿ ಅಂತಂತ ಸುಳ್ಳು ಹೇಳ್ಬಿಟ್ಟು ಫಿಲಮ್ಗೆ ಹೋಗಿರ್ತೀವಿ. ಇನ್ನೊಂದು ಮತ್ತೊಂದು ನಡೀತಾ ಇತ್ತು ಅವಾಗ. ಅದೊಂಥರ ಎಂಜಾಯ್ ಮಾಡ್ತಾಯಿದ್ವಿ. ಸರ್ ನಿಮ್ಮದು ಸರ್ ಸರ್ ಸ್ಕೂಲ್ ಲೈಫ್ ಕಾಲೇಜ್ ಲೈಫ್ ಚೆನ್ನಾಗಿತ್ತಾ ಅಥವಾ ಇವಾಗ ಪ್ರೆಸೆಂಟ್ ಲೈಫ್ ಚೆನ್ನಾಗಿದೆ? ಸ್ಕೂಲ್ ಕಾಲೇಜ್ ಲೈಫ್ ಸರ್, ಮೆಮೊರೀಸ್ ಜಾಸ್ತಿ. ಮೆಮೊರಿ ಸರ್. ಅಲ್ಲಿ ಯಾತ್ರಲ್ಲಿ ಮಾಡಿದಿರೋ ತಿಂಡಿ ಕೆಲಸ ಎಲ್ಲ ತುಂಬ ಮಾಡಿರ್ತೀವಿ. ಒಂದು ಹೇಳ್ಬೋದಾ ನಮಗೆ? ಅದೇ ಏನು ಈ ಹುಡುಗರಿಗೆ ಪೆನ್ಸಿಲಲ್ಲಿ ಹೊಡೆಯೋದು, ರಬ್ಬರಲ್ಲೇ ಹೊಡೆಯೋದು, ಹುಡುಗಿರಿಗೆ ರೇಗಿಸೋದು. ಇವಾಗ ಒಂದು ಜವಾಬ್ದಾರಿ ಬಂದಮೇಲೆ ಆ ಮೈಂಡ್ ಸೆಟ್ಟೇ ಇರೋಲ್ಲ ನಮಗೆ. ರೇಗಿಸೋದೇ ಆಗಲಿ, ಹೊಡೆಯೋದೇ ಆಗಲಿ, ಮಾಡೋದೇ ಆಗಲಿ. ಜವಾಬ್ದಾರಿ ಅಂದಮೇಲೆ ಬೇರೆ ಕೆಲಸ, ಸಂಪಾದನೆ, ಮನೆಯವ್ರು ನೋಡ್ಕೊಳ್ಳೋದು, ಸ್ವಲ್ಪ ಸಂಪಾದನೆ ಮಾಡೋದು, ಆ ಥರ. ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಲವ್ ಕಮ್ ಮ್ಯಾರೇಜ್. ಸೇಮ್. ಸೇಮಾ? ಓಕೆ. ಲವ್ ಮ್ಯಾರೇಜ್. ನಮ್ದು ಆಲ್ರೆಡಿ ಲವ್ ಮ್ಯಾರೇಜ್. ನೀವು ಕಾಲೇಜಲ್ಲಿ ರಜಾ ಬೇಕು ಅಂದಾಗ ಹೇಳೋ ಫಸ್ಟ್ ಸುಳ್ಳು ಯಾವುದು? ಆರಾಮಿಲ್ಲ, ಹುಷಾರಿಲ್ಲ. ಓಕೆ. ಫ್ಯಾಮಿಲಿ ಫಂಕ್ಷನ್. ಫ್ಯಾಮಿಲಿ ಫಂಕ್ಷನ್. ನೀವು ಅದೇ ಸುಳ್ಳು ಹೇಳ್ತೀರಾ? ಓಕೆ. ಹುಷಾರಿಲ್ಲ ಅದು. ನಮ್ಮ ಮನೇಲಿ ಯಾರೋ ತೀರ್ಕೊಂಡವ್ರೆ, ಆಬ್ವಿಯಸ್ಲಿ ಅದೇ ಅಲ್ವಾ. ಓಕೆ. ಎಷ್ಟು ಜನ ಸಾಯಿಸಿದ್ದೀರಾ? ತುಂಬ ಜನ ಸಾಯಿಸಿದ್ದೀನಿ. ನಮ್ಮ ತಾತ ನಾನು 3 ಸಲ ಸಾಯಿಸಿದ್ದೀನಿ. ಓಕೆ. ನಿಮ್ಮ ಮನೇಲಿ? ನಾನು ಸಾಯಿಸಿಲ್ಲಪ್ಪ ಯಾರನ್ನೋ. ಓಕೆ.